ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ. ಆ್ಯಕ್ಚುಲಿ ನನಗೆ ನಿದ್ರೆ ಮಾಡಲಿಕ್ಕೆ ಬೇಕಿತ್ತು, ಬಟ್ ಇವತ್ತು ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಈಗ ಎದ್ದಿದ್ದೇನೆ. ಕಿಯಾನ್ ಕೂಡ ಈಗ ನೋಡಿ, ಅವನು ಏಳಿಲ್ಲ, ಲೇಟ್ ಆಗ್ತಾ ಉಂಟು. ಅವನಿಗೆ ಈಗ ಎದ್ದೇಳಿಸಿ ಮತ್ತು ಅವನಿಗೆ ಈಗ ಮಾರ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಈಗ ಚರ್ಚಿಗೆ ತಗೊಂಡು ಹೋಗ್ತೇನೆ. ಐ ಮೀಟ್ ಯು ಲೇಟರ್, ಬಾಯ್. ಬೆಳಗ್ಗೆ ಎದ್ದೇಳಿ ಆದಮೇಲೆ ನಾವು ಫಸ್ಟ್ ದೇವರ ಮುಂದೆ ಬಂದು ದೇವರ ಬ್ಲೆಸ್ಸಿಂಗ್ಸನ್ನು ನಾವು ತೆಗೊಳ್ತೀವಿ. ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇದು ನಮ್ಮ ಹೋಲಿ ಬೈಬಲ್. ಏನು ಮಾಡ್ತಿದ್ದೀರಿ ಅಮ್ಮ? ಕಿಯಾನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೆ ಇದ್ದೆ. ಅವನಿಗೆ ನಿದ್ರೆ ಕೂಡ ಬರ್ತಿದೆ. ಯಾಕೆ ಪಾಪ, ಚರ್ಚಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಅದಕ್ಕೆ. ಏನು ಮಾಡೋದು? ಅಪ್ಪ ಕಿಯಾನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನೀಗ ಬ್ರಷ್ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ತುಂಬ ಲಕ್ಕಿ, ಯಾಕೆಂದರೆ ನನಗೆ ಬೆಸ್ಟ್ ಫಾದರ್ ಇನ್ ಲಾ ಮದರ್ ಇನ್ ಲಾ ಸಿಕ್ಕಿದ್ದಾರೆ. ನಾನು ಮಾಯ್ಸ್ ಕ್ಲೆನ್ಸಿಂಗ್ ಲೋಷನ್ ಇದು ನಾನು ಯೂಸ್ ಮಾಡೋದು. ನಾನು ಬೇರೆ ಫೇಸ್ ವಾಶ್ ಯಾವುದು ಯೂಸ್ ಮಾಡೋದಿಲ್ಲ. ಇದು ನನಗೆ ಸಜೆಸ್ಟ್ ಮಾಡಿರೋದು ಡಾಕ್ಟರ್ ವಿಜೇತಾ ಅವರು. ಸೊ ನಾನು 5 ಇಯರ್ಸಿಂದ ಯೂಸ್ ಮಾಡ್ತಿದ್ದೇನೆ. ಇಟ್ ಈಸ್ ವೆರಿ ನೈಸ್. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನಿಮಗೆ ಬೇಕಾದರೆ ನಿಮಗೆ ಆರ್ಡರ್ ಮಾಡ್ಬೋದು. ಇದು ಲೋಷನ್ ತುಂಬ ಒಳ್ಳೆಯದು. ನಾನು 5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೇನೆ. ಟೆಕ್ಸ್ಚರ್ ಒಳ್ಳೆಯದುಂಟು, ಹಾಗೂ ಪಿಂಪಲ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಹಾಗೂ ನಿಮ್ಮ ಸ್ಕಿನ್ ಆಯಿಲಿ ಕೂಡ ಇದ್ದರೆ ಈ ಲೋಷನ್ ತುಂಬ ಒಳ್ಳೆಯದು. ನಾನು ಸೋಪ್ ಯೂಸ್ ಮಾಡೋದಿಲ್ಲ, ಅದರ ಬದಲು ನಾನು ಈ ಮಾಯ್ಸ್ ಲೋಷನನ್ನು ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ನೀವು ವಾರ್ಮ್ ವಾಟ್ರಲ್ಲಿ ಫೇಸನ್ನು ವಾಶ್ ಮಾಡಬೇಕು. ಈಗ ಬ್ರಷ್ ಮಾಡಿ ಆಯಿತು, ಫ್ರೆಶ್ ಅವೆಲ್ಲ ಆಗಿ ಆಯಿತು. ಈಗ ನಾನು ಜಸ್ಟ್ ಒಂದು ಚಹಾ ಕುಡಿತೇನೆ. ಯಾಕೆಂದರೆ ನನಗೆ ಯಾವಾಗಲೂ ಇದು ಕಾಫಿ ಇಲ್ಲಾಂದರೆ ಟೀ ಬೇಕು ಚರ್ಚಿಗೆ ಹೋಗೋ ಮುಂಚೆ. ಬಟ್ ಬ್ರೇಕ್ಫಾಸ್ಟ್ ಈಗ ತಿನ್ನೋದಿಲ್ಲ. ಬ್ರೇಕ್ಫಾಸ್ಟ್ ಚರ್ಚಿಂದ ಬಂದಾದಮೇಲೆ ನಾವು ಇವತ್ತು ಹೊರಗೆ ಹೋಗ್ತೇವೆ. ಯೂಶ್ವಲಿ ನಾವು ಸಂಡೇಸ್ ಬ್ರೇಕ್ಫಾಸ್ಟಿಗೆ ಹೋಟೆಲಿಗೆ ಹೋಗ್ತೇವೆ. ಅರ್ಜೆಂಟಲ್ಲಿ ಚಹಾ ಕುಡಿಯಲಿಕ್ಕೆ ಸಹ ಕಷ್ಟ ಆಗ್ತದೆ ನನಗೆ. ಕಲಗನ ಸಹ ಕಿಯಾನ್ ಆ ಬ್ಯಾಂಡಿಗೆ. ಕಿಯಾನ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮನ. ಈಗ ಅಮ್ಮ ಕಿಯಾನಿಗೆ ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ. ಡ್ಯೂಟಿ ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇವೆ. ಫ್ಲೈಕಿಶ್ ದಿ ಫ್ಲೈಕಿಶ್. ವೆರಿ ನೈಸ್. ಚಹಾ ಕುಡ್ದಾಯ್ತು. ಈಗ ಡ್ರೆಸ್ಅಪ್ ಮಾಡಲಿಕ್ಕೆ ರೂಮಿಗೆ ಹೋಗ್ತಿದ್ದೇನೆ. ಸೊ ಡ್ರೆಸ್ ಮಾಡಿ ಆಯಿತು. ಈಗ ಲಾಸ್ಟ್ ಒಂದು ಟಚ್ ಅಪ್ ಮಾಡ್ತೇನೆ. ಜಟ್ ಪಟ್ಟಾಗಿ ರೆಡಿಯಾಗಿ ಆಯಿತು ನಂದು. ನಾನು ಕಿಯಾನಿಗೆ ಹಿಮಾಲಯ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ಪೌಡರ್ ಆಗಿರಲಿ, ಸೋಪ್ ಆಗಿರಲಿ, ಲೋಷನ್ ಆಗಿರಲಿ, ಯಾವ ಐಟಮ್ಸ್ ಎಲ್ಲ ಹಿಮಾಲಯ ಅವರ ಕಡೆಯಿಂದ. ಯಾಕೆಂದರೆ ಅದು ತುಂಬ ಒಳ್ಳೆಯದುಂಟು. ನನಗೆ ತುಂಬ ಒಳ್ಳೆಯದಾಗ್ತದೆ ಅವನಿಗೆ ಡ್ರೆಸ್ ಅಪ್ ಮಾಡಲಿಕ್ಕೆ. ಯಾಕೆಂದರೆ ಕೆಲವು ಸತಿ ಕೇಳ್ತಾನೆ, ಕೆಲವು ಸತಿ ಅವನು ಕೇಳೋದಿಲ್ಲ. ಬಟ್ ಖುಷಿ ಆಗ್ತದೆ. ಯಾಕೆಂದರೆ ನಾವು ಚಿಕ್ಕ ಇರುವಾಗ ನಾವು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇದ್ವಿ. ಈಗ ಅವರು ನಮ್ಮ ಮೇಲೆ ಡಿಪೆಂಡ್ ಇರುವಾಗ ಇಟ್ಸ್ ಒನ್ ರೆಸ್ಪಾನ್ಸಿಬಿಲಿಟಿ. ನನಗೆ ಶೂ ಎಲ್ಲ ಆಗುವಾಗ ಒಂದು ದೊಡ್ಡ ಟಾಸ್ಕೇ ನನಗೆ. ಆಲ್ರೆಡಿ ಲೇಟ್ ಆಯಿತು. ಈಗ ಚರ್ಚಿಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇವೆ. ಆಯಿತು, ಬೈ. ಲೈಟ್ ಆಫ್ ಮಾಡ್ತೀನಿ. ನಮ್ಮ ಮಾರ್ನಿಂಗ್ ವ್ಯೂ ಮಡಿಕೇರಿ ಲೈಟ್. ಲೇಟ್ ಆಯ್ತು. ಈಗ ಹೋಗ್ತಿದ್ದೆ ಕಾರಲ್ಲಿ. ಕಿಯಾನ್ ರೆಡಿಗಿ ಯಾಂಗೆ ಅಮ್ಮಿ ಯಾಂಗೆ ಹೇಳ್ಸರು. ಈಗ ನಾವು ಕಾರಲ್ಲಿ ಹೋಗ್ತಿದ್ದೇವೆ ಚರ್ಚಿಗೆ ಹೋಗ್ಲಿಕ್ಕೆ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ. ಒಂದು 5 ಮಿನಿಟ್ಸ್ ಉಂಟು. ಈಗ ಹೋಗ್ತಿದ್ದೆ ಫಾಸ್ಟ್ ಇವತ್ತು. ನನಗೆ ಎಲ್ಲಿ ಹೋಗ್ತಿದ್ದಾನೆ? ಚರ್ಚಿಗೆ ಹೋಗ್ತಿದ್ದಾನೆ. ಅವನು ಫುಲ್ ಅವನು ಒಳಗೆ ಹೋಗಿ ನೋಡ್ತಿದ್ದಾನೆ, ಏನುಂಟು ಏನಿಲ್ಲ, ಯಾರಿದ್ದಾರೆ ನೋಡಿ. ಗೊತ್ತಾಯ್ತು, ಇವತ್ತು ಸ್ವಲ್ಪ ಲೇಟ್ ಆಯಿತು.
ಕಿಯಾನ್ ಎಲ್ಲಿ ಹೋಗ್ತಿದೀಯಾ ನೀನೀಗ? ಚರ್ಚಿಗೆ ಹೋಗ್ತಿದೀಯಾ? ಹೌದಾ? ನೋಡಿ ಇಲ್ಲಿ ಫುಲ್ ಹೈವೇ ಎಲ್ಲ ಆಲ್ಮೋಸ್ಟ್ ಡೆವಲಪ್ ಆಗ್ತಾ ಉಂಟು. ತೋರಿಸ್ತೇನೆ ಇಲ್ಲಿ. ಚರ್ಚಿಗೆ ಜಸ್ಟ್ ಒಂದು 5 ಮಿನಿಟ್ಸ್ ಸಾಕು ಮನೆಯಿಂದ ಹೋಗ್ಲಿಕ್ಕೆ. ಅದಕ್ಕೆ ಲೇಟ್ ಆದರೆ ಸಹ ಕೆಲವು ಸತಿ ನಾವು ಟೈಮಲ್ಲಿ ಮುಟ್ತೇವೆ. ಇವರು ಫಾಸ್ಟ್ ಡ್ರೈವ್ ಇಲ್ಸೆ ನೋಡಿ ವಾಮಂಜು ಚರ್ಚ್. ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಟೆಲ್ ಸ್ವಾದಿಗೆ ಬಂದಿದ್ದೇವೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಕಿಯಾನ್ ನನ್ನ ಫ್ಯಾಮಿಲಿ ಜೊತೆ ಎಲ್ಲರಿದ್ದಾರೆ. ಕಿಯಾನ್ ಇದು ಬ್ರೇಕ್ಫಾಸ್ಟ್ ಆಲ್ರೆಡಿ ಬಂದಿದೆ. ಸೀರಾ ಅವನಿಗೆ ತುಂಬ ಲೈಕ್ ಇದು. ಅಪ್ಪ ಕೊಡ್ತಿದ್ದಾರೆ ಅವನಿಗೆ ಸೀರಾ. ಈಗ ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಆಗಿರಲಿ ಬೇರೆ ಲಂಚ್ ಐಟಮ್ಸ್ ಆಗಿರಲಿ ತುಂಬ ಅಂದರೆ ತುಂಬ ಒಳ್ಳೆಯದಿರ್ತದೆ. ವಡ ವಿತ್ ಚಟ್ನಿ. ನನಗೆ ಫೇವ್ರೆಟ್ ಯಾವಾಗಲೂ ನನಗೆ ವಡ ಹಾಗೂ ಚಟ್ನಿ ಲೈಕ್. ಅಮ್ಮ ಹೇಳಿದ್ರು ಒಂದ್ಸತಿ ಟ್ರೈ ಮಾಡೋದಕ್ಕೆ ನಾನು ಬನ್ಸ್ ಟ್ರೈ ಮಾಡಿದೆ. ಅದು ಕೂಡ ಒಳ್ಳೆಯದುಂಟು. ಕಿಯಾನ್ ಕೂಡ ಬನ್ಸ್ ತಿಂತಿದ್ದಾರೆ. ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಈಗ ನಾವು ಸ್ನೇಹ ಬಜಾರಿಗೆ ಬಂದಿದ್ದೇವೆ ನಮ್ಮ ಡೈಲಿ ಸಾಮಾನು ತರಲಿಕ್ಕೆ. ಇದು ಮಂಗಳೂರಲ್ಲಿ ಬೆಸ್ಟ್ ಒಂದು ಶಾಪ್, ಯಾಕೆಂದರೆ ಇಲ್ಲಿ ರೇಟ್ಸ್ ತುಂಬ ಕಮ್ಮಿ ಇದೆ. ನಾನು ನರನ್ಸ್ ಮಿಲ್ಕ್ ಬ್ರೆಡ್ ಪರ್ಚೇಸ್ ಮಾಡಿದ್ದೇನೆ 10 o'clock ತಿನ್ನಲಿಕ್ಕೆ, ಬ್ರೇಕ್ಫಾಸ್ಟಿಗಲ್ಲ ತಿನ್ನಲಿಕ್ಕೆ, ಸ್ನ್ಯಾಕ್ಸಿಗೆ. ನೀವು ಅಮ್ಮಂಜಿಗೆ ಬರುವಾಗ ಒನ್ ಟೈಮ್ ಈ ಶಾಪಿಗೆ ವಿಸಿಟ್ ಮಾಡಿ. ತುಂಬ ಐಟಮ್ಸ್ ಇದೆ, ತುಂಬ ವೆರೈಟಿಯಾದ ಪ್ರಾಡಕ್ಟ್ಸ್ಗಳಿವೆ ಇಲ್ಲಿ. ಹಾಗೂ ರೇಟ್ ಕೂಡ ಜಾಸ್ತಿ ಇಲ್ಲ, ತುಂಬ ಅಂದರೆ ತುಂಬ ಕಮ್ಮಿ ಉಂಟು. ಹೋಲ್ಸೇಲ್ ರೇಟಲ್ಲಿದು. ಸೊ ಒಂದು ಸತಿ ಬಂದರೆ ಇದು ವಾಮಂಜು ಚರ್ಚ್ ಆಪೋಸಿಟಲ್ಲಿದೆ, ಹೋಟೆಲ್ ಸ್ವಾದ್ ಸೈಡಿಗೆ. ಕಿಯಾನ್ ಕೂಡ ಶಾಪಿಂಗ್ ಮಾಡ್ತಿದ್ದಾನೆ. ನಾವು 2 kg ಆನಿಯನ್ ಮತ್ತು 200 grams ಗಾರ್ಲಿಕನ್ನು ಪರ್ಚೇಸ್ ಮಾಡಿದ್ದೇವೆ. ಚಿಕನ್ ಬಟರ್ ಗಾರ್ಲಿಕ್ ಸ್ಪೆಷಲ್ ಮಾಡಲಿಕ್ಕೆ. ಮ್ಯಾಂಗ್ಳೂರಿನ ಒನ್ ಆಫ್ ದ ಬೆಸ್ಟ್ ಚಿಕನ್ ಸೆಂಟರ್ ಇದು. ಇಟ್ ಈಸ್ ವೆರಿ ನೈಸ್, ತುಂಬ ಕ್ಲೀನ್ ಆಗಿದೆ. ನಾವು ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇವೆ. ವಾಮಂಜೂರ್ ಅಲ್ವಾರಿಸ್ ಪೆಟ್ರೋಲ್ ಬಂಕ್ ಸ್ಟೇಷನ್. ಇಲ್ಲಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಕೂಡ ಇದೆ, ಹಾಗೂ ಬೇರೆ ಫೆಸಿಲಿಟೀಸ್ ಕೂಡ ಇದೆ. ಟೈರ್ ಫೆಸಿಲಿಟೀಸ್ ಇರ್ಬೋದು, ಬ್ಯಾಟ್ರಿ ಚೇಂಜಿಂಗ್ ಫೆಸಿಲಿಟೀಸ್ ಅದೆಲ್ಲ ಇದೆ ಅಲ್ಲಿ. ಆನ್ ಟೈಮ್ ಸರ್ವಿಸ್ ಕೂಡ ಕೊಡ್ತಾರೆ ಅವರು. ತುಂಬ ಜನ ಸ್ಟಾಫ್ ಇದ್ದಾರೆ ನೋಡಿ. ಅಲ್ವಾರಿಸ್ ಆಟೋ ಸ್ಪಾ, ಕಾರ್ ವಾಶ್, ಪಿಕ್ ಆ್ಯಂಡ್ ಡ್ರಾಪ್, ಅದು ಕೂಡ ಫೆಸಿಲಿಟೀಸ್ ಅವರಲ್ಲಿ ಇಟ್ಟಿದ್ದಾರೆ ನೋಡಿ. ನಾವು ಪೂಜೆ ಆಗಿ ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಪರ್ಚೇಸ್ ಮಾಡಿ ಈಗ ನಾವು ಮನೆಗೆ ರೀಚ್ ಆಗಿದ್ದೇವೆ. ಇನ್ನು ಡೈಲಿ ಕೆಲಸ, ಕುಕ್ಕಿಂಗ್, ಕ್ಲೀನಿಂಗ್, ಹಾಗೂ ನನಗೆ ಸ್ಕೂಲಿದ್ದು ಸ್ವಲ್ಪ ಕೆಲಸ ಉಂಟು. ನನ್ನ ಹಸ್ಬೆಂಡ್ ಎಲ್ಲಿದ್ದಾರೆ? ಅವರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಮ್ಯಾಚ್ ಇದೆ ಅಲ್ಲ,
ಸೊ ಅದಕ್ಕೆ ಫುಲ್ ರೆಡಿ ಆಗಿದ್ದಾರೆ ಅಲ್ಲ. ಹೌದು. ನೀರು ಕುಡಿತಿದ್ಯಾ? ನೀರು ನಾನಿ. ಈಗ ಸಿಂಪಲ್ ಬ್ರೆಡ್ ಆಮ್ಲೆಟ್ ಹಾಗೂ ಸ್ವಲ್ಪ ಸಾಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ ನನ್ನ ಹಸ್ಬೆಂಡಿಗೆ, ಅವರಿಗೆ ಹಸಿವಾಗ್ತದೆ ಅಂತ ಅದಕ್ಕೆ. ನೋಡಿ ಕಿಯನಿದ ಅವಸ್ಥೆ ನೋಡಿ, ಫುಲ್ ಟಾಯ್ಸ್ ಎಲ್ಲ ಕೆಳಗೆ ಹಾಕಿದ್ದಾನೆ. ತುಂಬ ಬಿಸಿಲಿದೆ, ತುಂಬ ಮಾತ್ರ. ಇಲ್ಲಿ ಏನಂದರೆ ಇದು ನಾನು ಹೇಳಿದೆ ಅಲ್ಲ ಬೆಳಗ್ಗೆ ಮಡಿಕೇರಿ ಲೈಟ್ ಅಂತ, ಆಲ್ಮೋಸ್ಟ್ ಮಡಿಕೇರಿ ಆಗಿದೆ ಇದು. ಸೊ ಅಷ್ಟೇನು ಸೆಕೆ ಇಲ್ಲ ಈ ಕಡೆ, ವಾಮಂಜೂರು ಎಂಡ್ ಪಾಯಿಂಟ್ ಕಡೆ ತುಂಬ ಬಿಸಿಲು. ನಮ್ಮ ವಾಷಿಂಗ್ ಎಲ್ಲ ಆಯಿತು, ಡ್ರೆಸ್ ವಾಷಿಂಗ್ ಎಲ್ಲ ಆಯ್ತು, ಇನ್ನು ಡ್ರೈ ಮಾಡಲಿಕ್ಕೆ ಹಾಕಬೇಕು ಇನ್ನು. ನೋಡಿ ಇಷ್ಟು ಬಿಸಿಲು ಅಂದರೆ. ಟೈಮ್ ನಾನಿವತ್ತು ಬಟರ್ ಚಿಕನ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನೋಡಿ ಅಮ್ಮ ಕೂಡ ಹೋಮ್ ಮೇಡ್ ಬಟರ್ ನಾನೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಚಿಕನ್ ಮಾಡಲಿಕ್ಕೆ. ಇದು ತುಪ್ಪ, ಮನೆಯಲ್ಲಿ ಮಾಡಿದ ತುಪ್ಪ, ಫ್ರೆಶ್ ಆ್ಯಂಡ್ ಫ್ರೆಶ್, ಅಮ್ಮ ಮಾಡಿದ್ದು ತುಪ್ಪ. ಸೊ ಹೋಮ್ ಮೇಡ್ ತುಪ್ಪದಿಂದ ಬಟರ್ ಚಿಕನ್ ಇವತ್ತು. ಚಿಕನ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ನಾನು ಬಟರ್ ಚಿಕನ್ ಮಾಡಲಿಕ್ಕೆ ರೆಡಿ ಮಾಡ್ತೀನಿ, ಯಾಕೆಂದರೆ ತುಂಬ ಕೆಲಸ ಉಂಟು. ರೈಸ್ ಎಲ್ಲ ಕುಕ್ಕರಲ್ಲಿ ಇಟ್ಟಾಯಿತು. ಸೊ ಚಿಕನ್ ಮಾಡಿದರೆ ಮತ್ತೆ ಕೂತ್ಕೊಂಡು ಮ್ಯಾಚ್ ನೋಡಿದೆ. ಇವತ್ತು ಇಂಡಿಯಾದ ಮ್ಯಾಚ್. ಯಾರೊಟ್ಟಿಗೆ ಮ್ಯಾಚ್ ಇವತ್ತು? ನ್ಯೂಜಿಲೆಂಡ್. ಇಂಡಿಯಾ ಮತ್ತು ನ್ಯೂಜಿಲೆಂಡ್. ನೋಡಿ ಅಪ್ಪ ಮತ್ತು ಮಗ ಇಬ್ಬರು ಸೇರಿದ್ದಾರೆ, ಪೋಖ್ರಿ. ನಾನು ಕಿಚನಲ್ಲಿ ಇದ್ದೇನೆ, ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ. ನಾನು ಮತ್ತೆ ಅಮ್ಮ ಕಿಚನಲ್ಲಿ ಇದ್ದೇನೆ. ನಾನು ಹೇಳಿದ್ದೆಲ್ಲ ಬಟರ್ ಚಿಕನ್ ಇವತ್ತು ಮಾಡ್ತೇನೆ ಅಂತ. ಸೊ ಅದಕ್ಕೆ ನಾನು ಆಲ್ರೆಡಿ ನನ್ನ ಆನಿಯನ್ ಟೊಮೆಟೊ ಎಲ್ಲ ಫ್ರೈ ಮಾಡಿ ಆಯಿತು. ಈಗ ಚಿಕನ್ ಮ್ಯಾರಿನೇಷನ್ಗೆ ಇಟ್ಟದ್ದು ನಾನು ಕರ್ಡ್ಸ್ ಹಾಕಿ, ಥಿಕ್ ಕರ್ಡ್ಸ್ ಹಾಕಿ, ಯೋಗರ್ಟ್ ಹಾಕಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ನಾನೀಗ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ರುಬ್ಲಿಲ್ಲ ಇದು ಮಸಾಲೆ, ಇದು ನಾನು ಅಂಗಡಿಯಿಂದ ತಂದದ್ದು. ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಉಂಟು, ಅದಕ್ಕೆ ನಾನು ರೆಡಿಮೇಡ್ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ ಬಟರ್ ಚಿಕನ್ನಿಗೆ ಇವತ್ತು. ಇವತ್ತು ಪೋಕ್ ಆಲ್ರೆಡಿ ನಾನು ಮಾಡಿಟ್ಟಿದ್ದೇನೆ, ಪೋಕ್ ಆಗಿದೆ. ಈಗ ಬಟರ್ ಚಿಕನ್ ಈಗ, ಹಾಗೂ ರಾತ್ರಿಗೆ ನಾನು ಚಿಕನ್ ಟಿಕ್ಕಾ ಹಾಗೂ ಚಿಕನ್ ಫ್ರೈ ಅದು ನಾನು ಇಟ್ಟಿದ್ದೇನೆ, ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇನೆ. ಯಾಕೆಂದರೆ ಮ್ಯಾಚ್ ಉಂಟಲ್ಲ ಇವತ್ತು, ಅದಕ್ಕೆ ಸ್ಪ್ರೈಟ್ ಎಲ್ಲ ತೆಗೆದುಕೊಂಡು ಚಿಕನ್ ಎಲ್ಲ ತಿಂದು ಗಮ್ಮತ್ತಾಗಿ ಮ್ಯಾಚ್ ನೋಡು. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಮ್ಯಾಚ್ ಅಂದರೆ ತುಂಬ ಕ್ರಿಕೆಟ್ ಅಂದರೆ ತುಂಬ ಜೀವ ಬಿಡ್ತಾರೆ, ಎಸ್ಪೆಷಲಿ ರೋಹಿತ್ ಶರ್ಮಾಗೋಸ್ಕರ. ನಾನು ಇದ್ರೆ ಇಲ್ಲಾದರೆ ಪರವಾಗಿಲ್ಲ, ರೋಹಿತ್ ಶರ್ಮಾ ಒಂದು ಬೇಕಾಗ ಸೈಡಿಗೆ. ಅದಕ್ಕೆ ಒಂದು ಆಯ್ತಪ್ಪ ಎಂಜಾಯ್ ಮಾಡುವಂತ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಇದು ಚಿಕನ್ ಬಟರ್ ಗಾರ್ಲಿಕ್. ನಾನು SRR ಪೌಡರ್ ಯೂಸ್ ಮಾಡ್ತೇನೆ ಹಾಗೂ ಬಾರ್ನ್ ಪೌಡರ್. ಕಿಯನಿಗೆ ಊಟ ಮಾಡಿಸ್ತಾ ಇದ್ದೇನೆ ಈಗ. ಅವನಿಗೆ ಊಟ ಮಾಡಿಸ್ಬೇಕಾದ್ರೂ ಒಂದು ದೊಡ್ಡ ಟಾಸ್ಕ್. ನೋಡಿ ಏನು ಮಾಡ್ತಾರೆ, ಒಂದು ಬಕೆಟ್ ನೀರು ಕೂಡ ಬೇಕು. ನೋಡಿ ಫುಲ್ ನಮ್ಮ ಚಂಡಿ ಮಾಡ್ತಾನೆ ಅವನು. ಚಿಕ್ಕ ಮಚ್ಚ ಅಮ್ಮಮ್ಮ. ವೆರಿ ಗುಡ್. ಕೇಶ ಡಡ ಕೇಚ ಬೇಡ ಕಿಯ ಮಮ್ಮಮ್ ಅಡೆ ಕಿಯಾನ್. ಮಧ್ಯಾಹ್ನದ ಊಟ ಆಯಿತು. ಊಟ ಬಟರ್ ಚಿಕನ್ ತುಂಬ ಒಳ್ಳೇದಿತ್ತು. ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿ ಆಯಿತು. ಅದಾದಮೇಲೆ ಊಟ ಮಾಡುವಾಗ ಶಿವರಾಜ್ ಕುಮಾರ್ ಇದೊಂದು ಓಲ್ಡ್ ಮೂವಿ ಇತ್ತು, ಅದೊಂದು ನೋಡ್ತಾ ಇದ್ದೀನಿ ಅಮೆಝಾನಲ್ಲಿ. ಅದಾದಮೇಲೆ ರೆಸ್ಟಿಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಈಗ ಕಿಯಾನ್ ಮಲಗಿದ್ದಾನೆ. ಮಲಗುವಾಗ ಮಾತ್ರ ನನಗೆ ಸ್ಕೂಲಿದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಕೂತ್ಕೊಂಡಿದ್ದೇನೆ. ಸ್ವಲ್ಪ ಸ್ಕೂಲಿದು ವರ್ಕ್ ಎಲ್ಲ ಇದೆ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಕಿಯಾನ್ ಹೇಳುವ ಮುಂಚೆ ಇದೆಲ್ಲ ಆಗಬೇಕು. ಅದಾದಮೇಲೆ ಈಗ ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಕೂತ್ಕೊಂಡು ಮ್ಯಾಚ್ ನೋಡೋದು. ಹಸ್ಬೆಂಡ್ ಆಲ್ರೆಡಿ ಮ್ಯಾಚ್ ನೋಡ್ತಿದ್ದಾರೆ. ಬನ್ನಿ ನಾನೊಂದು ವಿಡಿಯೋ ತೋರಿಸ್ತೇನೆ ಹೇಗೆ ಕೂತ್ಕೊಂಡು ನೋಡ್ತಿದ್ದಾರೆ ಅಂತ, ಆಯಿತಾ? ಓಕೆ. Watched Rohit Sharma closely over the last couple of years. The one thing that's been evident is he's made the shot alone, stepping out and putting pressure back on the bowler. It's almost as if he's a lot more comfortable playing attack
then you ಖುಷಿ ಆಯ್ತಾ 6 ಹೊಡೆದದ್ದು? ಹಾಂ, ಖುಷಿ ನೋಡಿ ರೋಹಿತ್ ಶರ್ಮಾ 6-4 ಹೊಡೆದ್ರೆ ಫುಲ್ ಜಾಲಿ. to decide when he's going to step out. ಅಪ್ಪ ಕೂಡ ನೋಡ್ತಿದ್ದಾರೆ ನೋಡಿ ಫುಲ್ಲಾಗಿ. ನ್ಯೂಸ್ ಪೇಪರ್ ಕೂಡ ಓದಲಿಕ್ಕೆ ಈಗ ರೆಡಿ ಆಗಿದ್ದಾರೆ ಅಪ್ಪ. Also tell you how difficult the shot is. If you're stepping in, if someone is bowling at 130, ನಾನು ಮತ್ತೆ ನೋಡ್ತೀನಿ, ನನಗೆ ಕೆಲಸ ಉಂಟು, ಬನ್ನಿ. so much ahead than what. ಗುಡ್ ಈವ್ನಿಂಗ್. ನಾನು ಮತ್ತು ಕಿಯಾನ್ ಈಗ ಜಸ್ಟ್ ವಾಕಿಂಗಿಗೆ ಹೋಗುವ ಅಂತ ಈಗ ರೆಡಿಯಾಗಿದ್ದೇವೆ. ಹಸ್ಬೆಂಡ್ ಈಗ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ. ಕ್ರಿಕೆಟ್ ಇಲ್ಲಿ ಜಸ್ಟ್ ನೇಬರ್ ಮನೆ ಕ್ರಿಕೆಟ್ ಆಡ್ತಾರೆ, ಸೊ ಅಲ್ಲಿ ಹೋಗಿದ್ದಾರೆ. ಸೊ ಅದಕ್ಕೆ ನನಗೆ ಬೋರ್ ಆಗ್ತುಂಟು. ಸೊ ನಾನು ಮತ್ತು ಕಿಯಾನ್ ವಾಕಿಂಗಿಗೆ ಹೋಗುವ ಅಂತ. ಅವನು ನಾಯಿಗೆ ಬಿಸ್ಕಿಟ್ ಕೊಟ್ಟಿದ್ದಾರೆ ನೋಡಿ. ಇದು ನಮ್ಮ ನೇಬರ್ ನಾಯಿ ರೇಷ್ಮಾ ಅಂತ ನೋಡಿ. ಮಮ್ಮಿಗೆಲೆ ಕೊನೆ ರೇಷ್ಮಾ ಖುಷಿ ಗೊತ್ತಾ? ಡಾಗಿ ಖುಷಿ ಗೊತ್ತಾ? ಅಮ್ಮ ಡಾಗಿ ಖುಷಿ ಗೊತ್ತಾ? ಬನ್ನಿ ಈಗ ಹೋಗುವ ವಾಕಿಂಗಿಗೆ. ಯಾ ನೋಡಿ, ಈಗ ವಾಕಿಂಗ್ ಹೋಗ್ತಿದ್ದೇವೆ ನಾವು. ಲೂಲು ನೋಡಿ, ಇದೆಲ್ಲ ನಮ್ಮ ನೇಬರ್ಗಳ ಮನೆ. ಕಿಯಾನ್ ನೋಡಿ, ನಾಯಿ ಕೂಡ ಬಂತು ನಮ್ಮೊಟ್ಟಿಗೆ ವಾಕಿಂಗಿಗೆ. ಬನ್ನಿ ಹೋಗುವ, ವಾಕಿಂಗ್ಗೆ ಹೋಗುವ. ನೋಡಿ, ಇದು ನಮ್ಮ ಪ್ಲೇಸ್. ಹೀಗೆ ಇನ್ನು ಡೆವಲಪ್ ಆಗಬೇಕು. ಮುಂಚೆ ಯಾವುದು ಮನೆ ಇರಲಿಲ್ಲ. ನಮ್ಮ ಮನೆ ಒಂದು ಸೆಕೆಂಡ್ ಮನೆ ಇತ್ತು, ಸೆಕೆಂಡ್ ಥರ್ಡ್ ಮನೆ. ಈಗ ನೋಡಿ ಎಷ್ಟು ಮನೆಗಳಾಗಿವೆ, ತುಂಬ ಮನೆಗಳಿವೆ. ಕ್ಯಾಥಲಿಕ್ಸ್ ಇದ್ದಾರೆ, ಹಿಂದೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಇದೊಂದು ನಮ್ಮ ಲೇಔಟು ನೋಡಿ. ಇಲ್ಲಿ ಬೇಕಾದರೆ ಇಲ್ಲಿ ಪ್ಲೇಸ್ ಉಂಟು, ಜಾಗ. ಲಾಸ್ಟ್ 1-2 ಪ್ಲಾಟ್ಸ್ ಬಾಕಿ ಇದೆ, ಬೇಕಾದರೆ ಇಲ್ಲಿ ನಾವು ಬರೋದು ರಿಲ್ಯಾಕ್ಸಿಂಗಿಗೆ. ಖುಷಿ ಆಗ್ತದೆ ಇಲ್ಲಿ. ಅಂದರೆ ನೈಸ್ ಬ್ರೀಸ್ ಆಲ್ಸೋ ದೇರ್ ಇಸ್ ಇಟ್ಸ್ ಅ ನೈಸ್ ಪ್ಲೇಸ್, ಕಾಮ್ ಪ್ಲೇಸ್. ಯಾರ ಕಿರಿಕಿರಿ ಇಲ್ಲ, ಟೆನ್ಷನ್ ಇಲ್ಲ, ಅಮ್ಮಸರ ಏನಿಲ್ಲ ಇಲ್ಲಿ. ಇದು ಟ್ರಾಫಿಕ್ ಪ್ರಾಬ್ಲಮ್ ಕೂಡ ಇಲ್ಲ ಇಲ್ಲಿ. ಸೊ ಇಟ್ ಇಸ್ ಆಲ್ ನೈಸ್. ಕಿಯಾನ್ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಡಬೇಕು ಮಣ್ಣಲ್ಲಿ. ಸೊ ನೋಡಿ, ಅವನಿಗೆ ಒಳ್ಳೆಯದಾಗ್ತದೆ ಕಲ್ಲೆಲ್ಲ ಬಿಸಾಡಲಿಕ್ಕೆ, ಮಣ್ಣಲ್ಲಿ ಆಟ ಆಡಲಿಕ್ಕೆ. ಮುಂಚೆಲ್ಲ ನಾವೆಲ್ಲ ಆಟ ಆಡ್ತಾಯಿದ್ವಿ ಎಲ್ಲ, ಈಗ ಎಲ್ಲ ಮನೆ ಒಳಗೆ. ಬಟ್ ನಾನು ಕಿಯಾನಿಗೆಲ್ಲ ಹೊರಗೆ ಹೀಗೆ ಕರ್ಕೊಂಡು ಬರ್ತೇನೆ. ನನಗೆಲ್ಲ ಯೂಸ್ಟು ಆಗಬೇಕಲ್ಲ, ಇಲ್ಲಾದರೆ ಬೇರೆ ಎಲ್ಲ ಅದು ಎಲರ್ಜಿ ಎಲ್ಲ ಆಗ್ತದೆ. ಅದಕ್ಕೆ ಸ್ವಲ್ಪ ಫ್ರೀ ಬಿಡೋದು ಅವನಿಗೆ ಆಟ ಆಡಲಿಕ್ಕೆ. ಓಕೆ, ಎಲ್ಲ ಆಯಿತು. ಓಕೆಯಲ್ಲಿ ಬಂದು ಮತ್ತೆ ಸ್ವಲ್ಪ ಸ್ಕೂಲಿದು ಕೆಲಸ ಇತ್ತು, ಅದೆಲ್ಲ ಮಾಡಿ ಈಗ ಆಲ್ಮೋಸ್ಟ್ ಈಗ 7:45 ಆಗಿದೆ. ಈಗ ಕಿಯಾನಿಗೆ ಊಟ ಕೊಡಲಿಕ್ಕೆ ಉಂಟು. ಅದಕ್ಕೆ ನಾನೀಗ ಚಿಕನ್ ಫ್ರೈ, ಅದು ಟಿಕ್ಕಾ ಮಸಾಲ ನಾನು ಹಾಕಿಟ್ಟಿದ್ದೇನೆ. ಸೊ ಅದು ನಾನು ಫ್ರೈ ಮಾಡಲಿಕ್ಕೆ ಈಗ ಕಿಚನಿಗೆ ಬಂದಿದ್ದೇನೆ. ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಬಾಂಡ್ ಚಿಕನ್ ಟಿಕ್ಕಾ ಫ್ರೈ ಅಂತ. ಆ ಲಿಂಕನ್ನು ನೀವು ಓಪನ್ ಮಾಡಿ ಆ ವಿಡಿಯೋನ ನೀವು ನೋಡಿ. ತುಂಬ ಆಸಮ್ ಆಗಿದೆ ಈ ಪೌಡರ್. ಹಾಗೂ ಚಿಕನ್ ಕೂಡ ಯಮ್ಮಿಯಾಗಿ ಬರ್ತದೆ. ಮ್ಯಾರಿನೇಟ್ ಮಾಡಿ ಇಡಬೇಕು ನೀವು. ಅದರಲ್ಲಿ ಹೇಳಿದ್ದಾರೆ ಹೇಗೆ ಮಾಡಬೇಕಂತ, ಹಾಗೆ ನೀವು ಮಾಡಿ. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಬನ್ನಿ ಈಗ ಫ್ರೈ ಮಾಡುವ. ಇದಾಗಲಿಲ್ಲ ಇನ್ನು ಆಯಿಲ್. ಚಿಕನ್ ಟಿಕ್ಕಾ ಫ್ರೈ ಮಾಡ್ತಿದ್ದೀನಿ. ಡೀಪ್ ಫ್ರೈ ಮಾಡಬಾರ್ದು, ಶಾಲೋ ಫ್ರೈ ಮಾಡಬೇಕು, ಒಳ್ಳೆಯದಾಗ್ತದೆ. Thanks for watching. Please do like, comment and share, and please do subscribe Delia's Lifestyle.